ವಿರಾಮ ನಂತರ ಮತ್ತೆ ಸ್ವಾಗತ. ಲಕ್ಕುಂಡಿಯಲ್ಲಿ ಉತ್ಖನನ ಹಲವು ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ. 5ನೇ ದಿನದ ಉತ್ಖನನದ ಸಂದರ್ಭದಲ್ಲಿ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದೇನು? ಈಗ ಸಿಕ್ಕಿರುವಂತಹ ಹಲವು ವಸ್ತುಗಳ ಬಗ್ಗೆ ಪುರಾತತ್ವ ಇಲಾಖೆ ಹೇಳಿದ್ದೇನು? ಇವತ್ತೆಲ್ಲ ನಡೀತು ನೋಡ್ಕೊಂಬ. ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಅಚ್ಚರಿ. ಪುರಾತನ ಕಾಲದ ಮಡಿಕೆ, ಕವಡೆ ಪತ್ತೆ. ಗುಡಿಗಳ ಬೀಡು ಚಿನ್ನದೂರು ಲಕ್ಕುಂಡಿಯಲ್ಲಿ ಅಚ್ಚರಿಗಳ ಮೇಲೆ ಅಚ್ಚರಿ. ಉತ್ಖನನ ಶುರುವಾದಾಗಿನಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇದೀಗ 5ನೇ ದಿನದ ಉತ್ಖನನ ವೇಳೆ ಮತ್ತಷ್ಟು ರಹಸ್ಯ ಬಯಲಾಗಿದೆ. ಇಂದು ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಉತ್ಖನನ ವೇಳೆ ಪುರಾತನ ಕಾಲದ ಮಡಿಕೆ ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಆ ದೇವಸ್ಥಾನ ಮುಂಭಾಗದಲ್ಲಿ 10x10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈಗ ತಾನೇ ಒಂದು ಪುರಾತನ ಕಾಲದ ಮಡಿಕೆ ಇಲ್ಲಿ ಗೋಚರವಾಗಿದೆ. ಏನು B1 ಪ್ಲಾಂಟ್ ನಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು. ಈ ಸಮಯದಲ್ಲಿ ಒಂದು ಪುರಾತನ ಕಾಲದ ಮಡಿಕೆ ಉಂಟಾಗಿದೆ. ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇದು ಬಹಳ ಹಳೆಯ ಕಾಲದ್ದು ಅಂತ ಕೂಡ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ತಮ್ಮ ಅಭಿಮತ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಮಡಿಕೆ ಆಕಾರ ನೋಡಿದ್ರೆ ಇದು ದೊಡ್ಡ ಪ್ರಮಾಣದ ಮಡಿಕೆ ಇದೆ. ಈ ಹಿಂದೆ ಏನು ಚಿನ್ನ, ಈ ರೀತಿ ನಗದು ಆಭರಣಗಳನ್ನು ಕೂಡ ಇಂಥ ಮಡಿಕೆಯಲ್ಲಿ ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಏನು ದವಸ ಧಾನ್ಯಗಳನ್ನು ಕೂಡ ಮಡಿಕೆಯಲ್ಲಿ ಇಡ್ತಾ ಇದ್ರು. ಇದು ಯಾವ ಕಾಲದ್ದು, ಎದಕ್ಕೆ ಬಳಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಸ್ಪಷ್ಟ ಆಗಬೇಕಾಗಿದೆ. ಪುರಾತನ ಕಾಲದಲ್ಲಿ ಈಗ ಪತ್ತೆಯಾಗಿರುವ ಮಡಿಕೆಯಲ್ಲಿ ಚಿನ್ನ, ವಜ್ರ, ವೈಢೂರ್ಯ ಇಡ್ತಿದ್ರು ಎನ್ನಲಾಗ್ತಿದೆ. ಈ ಬಗ್ಗೆ ಪುರಾತತ್ವ ಇಲಾಖೆ ಪರಿಶೀಲಿಸುತ್ತಿದೆ. ನಿನ್ನೆ ತಾನೇ ಶಿಲಾಯುಗದ ಕೊಡಲಿ ಪತ್ತೆಯಾಗಿದ್ದು, ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗಕ್ಕೆ ನಂಟು ಇತ್ತು ಎನ್ನುವ ಕುತೂಹಲ ಕೆರಳಿಸಿದೆ. ಅಲ್ಲದೆ ಉತ್ಖನನ ವೇಳೆ ಹಳೆ ಕಾಲದ ಒಂದೇ ಒಂದು ಕವಡಿಯೂ ಸಿಕ್ಕಿದ್ದು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ದೇವಸ್ಥಾನದಲ್ಲೇ ಚೌಕಿಮಠ ಕುಟುಂಬದ ವಾಸ. ಇತ್ತ ಉತ್ಖನನ ಮಾಡ್ತಿದ್ರೆ ಅತ್ತ ಕೋಟೆ ವೀರಭದ್ರೇಶ್ವರ ಕೂಗಳತೆ ದೂರದಲ್ಲಿ ಈಶ್ವರನ ದೇಗುಲದಲ್ಲಿ ಚೌಕಿಮಠ ಕುಟುಂಬ ವಾಸಿಸುತ್ತಿರುವುದು ಕಂಡುಬಂದಿದೆ. ಇದೇ ಮನೆಯಲ್ಲಿ ಚೌಕಿಮಠ ಕುಟುಂಬ 4 ತಲೆಮಾರುಗಳಿಂದ ಈಶ್ವರ ದೇವಸ್ಥಾನದಲ್ಲಿ ವಾಸ ಮಾಡ್ತಿದ್ದಾರೆ. ಮನೆಯ ಒಳಗಡೆ ಈಶ್ವರ ದೇವರ ಗರ್ಭಗುಡಿ ಇದೆ. ಆದರೆ ಒಳಗಡೆ ಈಶ್ವರ ಮೂರ್ತಿ ಮಾತ್ರ ಇಲ್ಲ. ದೇವಸ್ಥಾನ ಮುಂಭಾಗದಲ್ಲಿ ಪುರಾತನ ಕಾಲದ ಬಾವಿ ಕೂಡ ಇದೆ. ಕಳೆದ 4 ದಶಕಗಳಿಂದನೂ ಕೂಡ ಈ ಒಂದು ಏನು ಆವರಣ ಏನಿದೆ, ಈ ಒಂದು ದೇವಸ್ಥಾನದ ಆವರಣದಲ್ಲೇ ಇಲ್ಲಿ ಬದುಕು ಸಾಗಿಸ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಒಂದು ಪುರಾತನ ಕಾಲದ ದೇವಸ್ಥಾನ ಕೂಡ ಇದೆ. ಅದರ ಪಕ್ಕದಲ್ಲೇ ಏನು ಬಾವಿ ಇದೆ. ಇದು ಸಾಕಷ್ಟು ಹಳೆ ಕಾಲದ ಬಾವಿ. ಇದೇ ಒಂದು ನೀರನ್ನು ಕೂಡ ಈ ಕುಟುಂಬಸ್ಥರು ಉಪಯೋಗ ಮಾಡ್ತಾರೆ. ಹೊರಗಡೆ ನೋಡಿದ್ರೆ ಇದು ಸೇಮ್ ಮನಿ ತರ ಕಾಣಿಸುತ್ತೆ, ಆದ್ರೆ ಇದು ಮನೆಯಲ್ಲ, ದೇವಸ್ಥಾನ. ಇಲ್ಲಿ ನಾವು ನೋಡ್ತಾ ಇರಬಹುದು. ಈ ರೀತಿ ಡೋರ್ ಗೀಡ್ ಎಲ್ಲ ಹಾಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ಇದೇ ಒಂದು ಮನೆಯಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ಅಡಿಗೆ ಮನೆ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಇದು ಈಶ್ವರ ದೇವಾಲಯ. ಇದು ಸಾಕಷ್ಟು ಇತಿಹಾಸ ಹೊಂದಿರುವಂತಹ ದೇವಸ್ಥಾನ. ಕೇವಲ ಗರ್ಭಗುಡಿ ಮಾತ್ರ ಗೋಚರವಾಗುತ್ತೆ. ಇಷ್ಟೊಂದು ಸಾಕಷ್ಟು ಮಣ್ಣು ಕೂಡ ಈ ದೇವಸ್ಥಾನದ ಮೇಲ್ಭಾಗದಲ್ಲಿದೆ. ನಾವು ಟಾಪ್ ಆಂಗಲ್ ನಲ್ಲಿದ್ದೇವೆ. ಇಲ್ಲಿ ಎಲ್ಲ ನೋಡ್ತಾ ಇದ್ರು ಕೂಡ ಇಷ್ಟೊಂದು ಟಾಪ್ ಆಂಗಲ್ ನಲ್ಲಿ ನಾವು ಕಾಣಿಸ್ತೇವೆ. ಈ ಕುಟುಂಬಕ್ಕೆ ಸರ್ಕಾರ ಒಕ್ಕಲೆಬ್ಬಿಸ್ತಾರ ಎನ್ನುವ ಆತಂಕ ಮನೆ ಮಾಡಿದೆ. ಪೂರ್ವಜರು ವಾಸ ಮಾಡಿರೋ ಮನೆಗಳನ್ನ ಬಿಟ್ಟು ಹೋಗುವ ಆತಂಕ ಎದುರಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ನೀಡಬೇಕು, ಆಗ ಮಾತ್ರ ನಾವು ದೇವಸ್ಥಾನವನ್ನ ಬಿಟ್ಟು ಕೊಡ್ತೇವೆ ಅಂತಿದ್ದಾರೆ. ಗುಡಿ ಪೂಜೆ ಮಾಡ್ಕೊಂತ ದುಡ್ಕೊಂತ ತಿಂತಾರೆ. ಇಷ್ಟ ಮತ್ತೆ ನಮ್ಗೆ ಏನ್ ಹೆಚ್ಚಿಂದ ಏನ್ ಮಾತಿ ಇಲ್ರಿ, ನಮ್ಗೆ ಬಿಟ್ಟು ಕೊಡ ಅಂತಾರ್ರಿ. ನಾವ್ ಬಿಟ್ಟು ಕೊಡ್ತೀವಿ, ನಮ್ಗೆ ಏನ್ ಸಹಾಯ ಮಾಡ್ರಿ, ನಮ್ಗಂತೂ ಏನಿಲ್ಲ ಅಂತ ಗೌರ್ಮೆಂಟ್ ಕೇಳ್ಕೊಂತೀವಿ. ಏನ್ರ ನಿವೇಶನ ಮನಿ ಕೊಟ್ರೆ ಹೋಗ್ತಾರೆ. ನಾವ್ ಮನಿ ಕೊಟ್ರೆ ಮತ್ತೆ ಹೋಗ್ಬೇಕ್ರಿ. ಮತ್ತೆ ಅವ್ರು ಬಿಡ ಅಂದ್ರೆ ಗೌರ್ಮೆಂಟ್ ಊಟ ನಾವು ವಿಕಾರ ಮಾಡಕ್ ಬರಲ್ಲ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಒಂದೊಂದೇ ರಹಸ್ಯ ಬಯಲಾಗ್ತಿದೆ. ಇನ್ನು ಆಳವಾಗಿ ಉತ್ಖನನ ಮಾಡಿದ್ರೆ ಹವಳ, ಮುತ್ತು ಸೇರಿದಂತೆ ಚಿನ್ನ, ವಜ್ರ, ವೈಢೂರ್ಯ ಸಿಗುವ ನಿರೀಕ್ಷೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ವಿರಾಮ ನಂತರ ಮತ್ತೆ ಸ್ವಾಗತ. ಲಕ್ಕುಂಡಿಯಲ್ಲಿ ಉತ್ಖನನ ಹಲವು ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ. 5ನೇ ದಿನದ ಉತ್ಖನನದ ಸಂದರ್ಭದಲ್ಲಿ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದೇನು? ಈಗ ಸಿಕ್ಕಿರುವಂತಹ ಹಲವು ವಸ್ತುಗಳ ಬಗ್ಗೆ ಪುರಾತತ್ವ ಇಲಾಖೆ ಹೇಳಿದ್ದೇನು? ಇವತ್ತೆಲ್ಲ ನಡೀತು ನೋಡ್ಕೊಂಬ.
ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಅಚ್ಚರಿ. ಪುರಾತನ ಕಾಲದ ಮಡಿಕೆ ಕವಡೆ ಪತ್ತೆ. ಗುಡಿಗಳ ಬೀಡು ಚಿನ್ನದೂರು ಲಕ್ಕುಂಡಿಯಲ್ಲಿ ಅಚ್ಚರಿಗಳ ಮೇಲೆ ಅಚ್ಚರಿ. ಉತ್ಖನನ ಶುರುವಾದಾಗಿನಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಇದೀಗ 5ನೇ ದಿನದ ಉತ್ಖನನ ವೇಳೆ ಮತ್ತಷ್ಟು ರಹಸ್ಯ ಬಯಲಾಗಿದೆ. ಇಂದು ಕೂಡ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಉತ್ಖನನ ವೇಳೆ ಪುರಾತನ ಕಾಲದ ಮಡಿಕೆ ಪತ್ತೆಯಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನ ಮುಂಭಾಗದಲ್ಲಿ 10x10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈಗ ತಾನೇ ಒಂದು ಪುರಾತನ ಕಾಲದ ಮಡಿಕೆ ಇಲ್ಲಿ ಗೋಚರವಾಗಿದೆ. ಏನು B1 ಪ್ಲಾಂಟ್ ನಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು. ಈ ಸಮಯದಲ್ಲಿ ಒಂದು ಪುರಾತನ ಕಾಲದ ಮಡಿಕೆ ಉಂಟಾಗಿದೆ. ಸಾಕಷ್ಟು ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇದು ಬಹಳ ಹಳೆಯ ಕಾಲದ್ದು ಅಂತ ಕೂಡ ಇಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ತಮ್ಮ ಅಭಿಮತ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಮಡಿಕೆ ಆಕಾರ ನೋಡಿದ್ರೆ ಇದು ದೊಡ್ಡ ಪ್ರಮಾಣದ ಮಡಿಕೆ ಇದೆ. ಈ ಹಿಂದೆ ಏನು ಚಿನ್ನ ಈ ರೀತಿ ನಗದು ಆಭರಣಗಳನ್ನು ಕೂಡ ಇಂಥ ಮಡಿಕೆಯಲ್ಲಿ ಹಾಕ್ತಾ ಇದ್ರು. ಅದೇ ರೀತಿಯಾಗಿ ಏನು ದವಸ ಧಾನ್ಯಗಳನ್ನು ಕೂಡ ಮಡಿಕೆಯಲ್ಲಿ ಇಡ್ತಾ ಇದ್ರು. ಇದು ಯಾವ ಕಾಲದ್ದು, ಎದಕ್ಕೆ ಬಳಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಸ್ಪಷ್ಟ ಆಗಬೇಕಾಗಿದೆ. ಪುರಾತನ ಕಾಲದಲ್ಲಿ ಈಗ ಪತ್ತೆಯಾಗಿರುವ ಮಡಿಕೆಯಲ್ಲಿ ಚಿನ್ನ, ವಜ್ರ, ವೈಢೂರ್ಯ ಇಡುತ್ತಿದ್ರು ಎನ್ನಲಾಗ್ತಿದೆ. ಈ ಬಗ್ಗೆ ಪುರಾತತ್ವ ಇಲಾಖೆ ಪರಿಶೀಲಿಸುತ್ತಿದೆ. ನಿನ್ನೆ ತಾನೇ ಶಿಲಾಯುಗದ ಕೊಡಲಿ ಪತ್ತೆಯಾಗಿದ್ದು ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗಕ್ಕೆ ನಂಟು ಇತ್ತು ಎನ್ನುವ ಕುತೂಹಲ ಕೆರಳಿಸಿದೆ. ಅಲ್ಲದೆ ಉತ್ಖನನ ವೇಳೆ ಹಳೆ ಕಾಲದ ಒಂದೇ ಒಂದು ಕವಡಿಯೂ ಸಿಕ್ಕಿದ್ದು ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ದೇವಸ್ಥಾನದಲ್ಲೇ ಚೌಕಿಮಠ ಕುಟುಂಬದ ವಾಸ. ಇತ್ತ ಉತ್ಖನನ ಮಾಡ್ತಿದ್ರೆ ಅತ್ತ ಕೋಟೆ ವೀರಭದ್ರೇಶ್ವರ ಕೂಗಳತೆ ದೂರದಲ್ಲಿ ಈಶ್ವರನ ದೇಗುಲದಲ್ಲಿ ಚೌಕಿಮಠ ಕುಟುಂಬ ವಾಸಿಸುತ್ತಿರುವುದು ಕಂಡುಬಂದಿದೆ. ಇದೇ ಮನೆಯಲ್ಲಿ ಚೌಕಿಮಠ ಕುಟುಂಬ 4 ತಲೆಮಾರುಗಳಿಂದ ಈಶ್ವರ ದೇವಸ್ಥಾನದಲ್ಲಿ ವಾಸ ಮಾಡ್ತಿದ್ದಾರೆ. ಮನೆಯ ಒಳಗಡೆ ಈಶ್ವರ ದೇವರ ಗರ್ಭಗುಡಿ ಇದೆ. ಆದರೆ ಒಳಗಡೆ ಈಶ್ವರ ಮೂರ್ತಿ ಮಾತ್ರ ಇಲ್ಲ. ದೇವಸ್ಥಾನ ಮುಂಭಾಗದಲ್ಲಿ ಪುರಾತನ ಕಾಲದ ಬಾವಿ ಕೂಡ ಇದೆ. ಕಳೆದ 4 ದಶಕಗಳಿಂದನೂ ಕೂಡ ಈ ಒಂದು ಏನು ಆವರಣ ಏನಿದೆ ಈ ಒಂದು ದೇವಸ್ಥಾನದ ಆವರಣದಲ್ಲೇ ಇಲ್ಲಿ ಬದುಕು ಸಾಗಿಸ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಒಂದು ಪುರಾತನ ಕಾಲದ ದೇವಸ್ಥಾನ ಕೂಡ ಇದೆ. ಅದರ ಪಕ್ಕದಲ್ಲೇ ಏನು ಬಾವಿ ಇದೆ. ಇದು ಸಾಕಷ್ಟು ಹಳೆ ಕಾಲದ ಬಾವಿ. ಇದೇ ಒಂದು ನೀರನ್ನು ಕೂಡ ಈ ಕುಟುಂಬಸ್ಥರು ಉಪಯೋಗ ಮಾಡ್ತಾರೆ. ಹೊರಗಡೆ ನೋಡಿದ್ರೆ ಇದು ಸೇಮ್ ಮನಿ ತರ ಕಾಣಿಸುತ್ತೆ. ಆದ್ರೆ ಇದು ಮನೆಯಲ್ಲ, ದೇವಸ್ಥಾನ. ಇಲ್ಲಿ ನಾವು ನೋಡ್ತಾ ಇರಬಹುದು. ಈ ರೀತಿ ಡೋರ್ ಗೀಡ್ ಎಲ್ಲ ಹಾಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ಇದೇ ಒಂದು ಮನೆಯಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ಅಡಿಗೆ ಮನೆ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಕೂಡ ಇದು ಈಶ್ವರ ದೇವಾಲಯ. ಇದು ಸಾಕಷ್ಟು ಇತಿಹಾಸ ಹೊಂದಿರುವಂತಹ ದೇವಸ್ಥಾನ. ಕೇವಲ ಗರ್ಭಗುಡಿ ಮಾತ್ರ ಗೋಚರವಾಗುತ್ತೆ. ಇಷ್ಟೊಂದು ಸಾಕಷ್ಟು ಮಣ್ಣು ಕೂಡ ಈ ದೇವಸ್ಥಾನದ ಮೇಲ್ಭಾಗದಲ್ಲಿದೆ. ನಾವು ಟಾಪ್ ಆಂಗಲ್ ನಲ್ಲಿದ್ದೇವೆ. ಇಲ್ಲಿ ಎಲ್ಲ ನೋಡ್ತಾ ಇದ್ರು ಕೂಡ ಇಷ್ಟೊಂದು ಟಾಪ್ ಆಂಗಲ್ ನಲ್ಲಿ ನಾವು ಕಾಣಿಸ್ತೇವೆ. ಈ ಕುಟುಂಬಕ್ಕೆ ಸರ್ಕಾರ ಒಕ್ಕಲೆಬ್ಬಿಸ್ತಾರಾ ಎನ್ನುವ ಆತಂಕ ಮನೆ ಮಾಡಿದೆ. ಪೂರ್ವಜರು ವಾಸ ಮಾಡಿರೋ ಮನೆಗಳನ್ನ ಬಿಟ್ಟು ಹೋಗುವ ಆತಂಕ ಎದುರಾಗಿದೆ. ನಮಗೆ ಸೂಕ್ತವಾದ ಪರಿಹಾರ ನೀಡಬೇಕು, ಆಗ ಮಾತ್ರ ನಾವು ದೇವಸ್ಥಾನವನ್ನ ಬಿಟ್ಟು ಕೊಡ್ತೇವೆ ಅಂತಿದ್ದಾರೆ. ಗುಡಿ ಪೂಜೆ ಮಾಡ್ಕೊಂತ ದುರ್ಕೊಂತ ತಿಂತಾರೆ. ಇಷ್ಟ ಮತ್ತೆ ನಮ್ಗೆ ಏನ್ ಹೆಚ್ಚಿಂದ ಏನ್ ಮಾತಿ ಇಲ್ರಿ. ನಮ್ಗೆ ಬಿಟ್ಟು ಕೊಡ ಅಂತಾರ್ರಿ. ನಾವು ಬಿಟ್ಟು ಕೊಡ್ತೀವಿ. ನಮ್ಗೆ ಏನು ಸಹಾಯ ಮಾಡ್ರಿ, ನಮ್ಗಂತೂ ಏನಿಲ್ಲ ಅಂತ ಗೌರ್ಮೆಂಟ್ ಕೇಳ್ಕೊಂತೀವಿ. ಈಗ ಏನ್ರ ನಿವೇಶನ ಮನಿ ಕೊಟ್ರೆ ಹೋಗ್ತಾರೆ. ನಾವ್ ಮನಿ ಕೊಟ್ರೆ ಮತ್ತೆ ಹೋಗ್ಬೇಕ್ರಿ. ಮತ್ತೆ ಅವ್ರು ಕೂಡ ಅಂತಾರೆ ಅಂದ್ರೆ ಗೌರ್ಮೆಂಟ್ ಗುಂಟ ನಾವು ವಿಕಾರ ಮಾಡಕ್ ಬರಲ್ಲ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಒಂದೊಂದೇ ರಹಸ್ಯ ಬಯಲಾಗ್ತಿದೆ. ಇನ್ನು ಆಳವಾಗಿ ಉತ್ಖನನ ಮಾಡಿದ್ರೆ ಹವಳ, ಮುತ್ತು ಸೇರಿದಂತೆ ಚಿನ್ನ, ವಜ್ರ, ವೈಢೂರ್ಯ ಸಿಗುವ ನಿರೀಕ್ಷೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ.